ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಷಾಢ ಮಾಸದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ದರ್ಶನ ಮಾಡೋಣ ಬನ್ನಿ. ನಾನು ಶನಿವಾರ ಹೋಗಿದ್ದೆ. ಆಷಾಢದಲ್ಲಿ ಅಮ್ಮನವರ ದರ್ಶನ ಮಾಡಿದ್ರೆ ಅಮ್ಮನವರಿಗೆ ಸೀರೆ ಮಾಡಲಿಕ್ಕೆ ಕೊಟ್ಟರೆ ಎಲ್ಲ ಒಳ್ಳೆಯದಾಗತ್ತೆ, ನಮ್ಮ ಹರಕೆ ಎಲ್ಲ ಈಡೇರುತ್ತೆ ಅಂತ ಎಲ್ಲ ಭಾವಿಸ್ಕೊಂಡಿದ್ದೀವಿ. ನಾನು ಕೂಡ ವರ್ಷ ಆಷಾಢ ಮಾಸದಲ್ಲಿ ಅಮ್ಮನವರ ದರ್ಶನ ಮಾಡ್ತೀನಿ. ಈ ಸರಿನೂ ಕೂಡ ಮಾಡಿದ್ದೀನಿ. ಈ ಸರಿನೂ ಕೂಡ 2000 ಟಿಕೆಟಲ್ಲೇ ಹೋಗಿರೋದು. 2000 ರೂಪಾಯಿ ಟಿಕೆಟ್ ತೊಗೊಂಡು ಹೋದ್ರೇ VIP ಟಿಕೆಟಲ್ಲಿ ಹೋದ್ರೇ ಬೇಗ ದರ್ಶನ ಆಗೋದು. ನಾನು ಶನಿವಾರ ಹೋಗಿರೋದ್ರಿಂದ ಸ್ವಲ್ಪ ಕಮ್ಮಿ ಜನ ಇದ್ದರು. ಅದೇ ಶುಕ್ರವಾರ ಆಗಿದ್ದಿದ್ರೆ ತುಂಬ ಕಷ್ಟ ಆಗಿರೋದು. ಹೀಗೆ ಟಿಕೆಟ್ ಕೌಂಟ್ರ್ಗಳಿರ್ತವೆ 3. ಟಿಕೆಟ್ ತೊಗೊಂಡ್ವಿ, ಹೊರಟ್ವಿ. ಅಮ್ಮನ ದರ್ಶನ ಮಾಡೋಂಥ ಖುಷಿಯಾಗಿ ಹೊರಟ್ವಿ. ಆಷಾಢ ಅಂದರೆ ಚಾಮುಂಡೇಶ್ವರಿ ಅಮ್ಮ ಅಂದ್ರೇ ಆಷಾಢ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಆವಾಗ ಚಾಮುಂಡೇಶ್ವರಿ ಅಮ್ಮನ ದರ್ಶನ, ಹಾಗೆ ದೇವಸ್ಥಾನದಲ್ಲಿ ಅಲಂಕಾರ, ಅಲ್ಲಿರೋ ವೈಭವ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಸೊ ಹಾಗಾಗಿ ನನಗೆ ಆಷಾಢದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನವೇ ಆಗೋಲ್ಲ. ನಾನು ಶುಕ್ರವಾರ ಹೋಗೋಕ್ಕಂತೂ ಕಷ್ಟ ಆಗುತ್ತೆ. ಸೊ ಶನಿವಾರ ಹೋಗಿದ್ವಿ. ಶನಿವಾರನೂ ಪರವಾಗಿಲ್ಲ, ರಶ್ ಇದ್ದರು. ಆದರೆ 2000 ಟಿಕೆಟಲ್ಲಿ ಯಾರೂ ಇರಲಿಲ್ಲ. ಮಾಮೂಲಿ ದರ್ಶನದಲ್ಲಿ ತುಂಬ ಜನನೇ ಇದ್ದರು. ಆಮೇಲೆ ನೋಡಿ ಗೊತ್ತಾಗುತ್ತೆ ಮುಂದೆ ಎಷ್ಟು ಜನ ಇದ್ದರು ಅಂತ. ಹೀಗೆ VIP ಟಿಕೆಟಲ್ಲಿ ಹೋದರೆ ಆ ಥರ AC ಬಸ್ ಬರುತ್ತೆ. ನಾರ್ಮಲ್ ಟಿಕೆಟಲ್ಲಿ ಅಂದರೆ ಫ್ರೀ ದರ್ಶನ, ಧರ್ಮದರ್ಶನದಲ್ಲಿ ಹೋದರೆ ಆ ಥರ ಮಾಮೂಲಿ KSRTC ಬಸ್ ಇರುತ್ತಲ್ಲ ಆ ಥರ ಬಸ್ಸಲ್ಲಿ ಬರುತ್ತೆ. ಅದು ಪ್ರತಿ 10 ಮಿನಿಟ್ಸ್ಗೊಂದ್ಸರಿ ಈ ಬಸ್ಗಳು ಬರ್ತಾನೆ ಬರ್ತವೆ, ಹತ್ತಿಸ್ಕೊಂಡು ಹೋಗ್ತವೆ. ಇದಕ್ಕೇನು ದುಡ್ಡೇನು ತೊಗೊಳ್ಳಲ್ಲ. ಇದು ಧರ್ಮದರ್ಶನ. ನಾವು ಹೋಗ್ತಿರೋದು 2000 VIP ಟಿಕೆಟಲ್ಲಿ ಆಗಿರೋದ್ರಿಂದ ಈ ಥರ AC ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಗಾಡಿ ಯಾವುದೇ ವೆಹಿಕಲ್ನ ಮೇಲ್ಗಡೆ ಬಿಡೋದಿಲ್ಲ ಇವಾಗ ಆಷಾಢದಲ್ಲಿ. ನಾವು ಏನೇ ಹೋಗೋದಾದರೂ 2000 ಟಿಕೆಟ್ ತೊಗೊಂಡ್ರೆ ಈ ಥರ ಬಸ್ಸಲ್ಲಿ, ಇಲ್ಲ ಅಂದರೆ ಮಾಮೂಲಿ KSRTC ಬಸ್ಸಲ್ಲೇ ಹೋಗಬೇಕು. ಟಿಕೆಟ್ ತೋರಿಸಿ ಮೇಲೆ ಹತ್ತಿದ್ವಿ. ಅಲ್ಲೊಬ್ಬರು ವೀಣಾ ವಾದಕರು ಹತ್ತಿದ್ರು ನಮ್ಮ ಜೊತೆಲ್ಲೇ. ಸೊ ಆ ವೀಣೆನ ನೋಡಿ ತುಂಬ ಖುಷಿ ಆಯಿತು. ನನಗೆ ವೀಣೆ ಅಂದರೆ ಇಷ್ಟ, ಅದರಲ್ಲಿ ಬರೋ ಸ್ವರ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ವೀಣೆನ ಕ್ಯಾಪ್ಚರ್ ಮಾಡಿಕೊಂಡೆ. ನೆಕ್ಸ್ಟು ಅಮ್ಮನ ನೋಡೋಣ ಅಂತ ಖುಷಿಯಾಗಿ ಮೇಲೆ ಹೋಗ್ತಾ ಇದ್ದೀನಿ. ಯಾರೆಲ್ಲ ಆಷಾಢ ಮಾಸದಲ್ಲಿ ಅಮ್ಮನವರ ದರ್ಶನ ಮಾಡಿದ್ದೀರಾ ಎಲ್ಲರೂ ಒಂದೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ದರ್ಶನ ಅಂತ ಕೂಡ ತಿಳಿಸಿ. ತುಂಬ ಹಿಂದಿನ ವಾರಗಳೆಲ್ಲ ತುಂಬ ಕಷ್ಟ, ತುಂಬ ರಶ್ಶು, ಹಾಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಬಟ್ ನಾನು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ಫ್ರೀ ಆಗಿತ್ತು. ಆ್ಯಕ್ಚುಲಿ VIP ಟಿಕೆಟ್ಗೆ ಫ್ರೀ ಆಗಿತ್ತು. ಈ ಥರ ಎಲ್ಲ ನೋಡಿಕೊಂಡು ನನಗೆ ತವ್ರ ಮನೆ ಇದ್ದಂಗೆ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಅಂದರೆ. ಸೊ ತವ್ರ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿಯಾಗಿ ಹೋಗ್ತೀವೋ ಅಷ್ಟೇ ಖುಷಿಯಾಗಿ ಸೀದಾ ಮೇಲೆ ಹೋದ್ವಿ. ಯಾವುದೇ ಬೇರೆ ವೆಹಿಕಲ್ನ ಬಿಡೋದಿಲ್ಲ, ಬರೀ ಬಸ್ಸಲ್ಲೇ ಹೋಗಬೇಕು. ಕೆಲವರು ಯಾರೋ ಗೊತ್ತಿರೋರು ಯಾರೋ ಹೋಗಿರ್ತಾರೆ ಅನಿಸುತ್ತೆ. ಇಲ್ಲಿ ಫೋಟೋ ಬೂತ್ ಕೂಡ ಮಾಡಿದರು, ಚೆನ್ನಾಗಿತ್ತು. ಬಟ್ ಅದೆಲ್ಲ ನಾನು ಫೋಟೋ ತಗೊಳಕ್ಕಾಗಲಿಲ್ಲ. ಈ ಸರಿ ಸ್ವಲ್ಪ ಅಲಂಕಾರ ಕಮ್ಮಿ ಆಗಿದೆ ಅನಿಸುತ್ತೆ. ಸರಿ ಮಹಿಷಾಸುರಂಗೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಇಲ್ಲಿ ಪ್ರವೇಶ ಇಲ್ಲಿದೆ ನೋಡಿ, VIP ಟಿಕೆಟ್ಗೆ ಇದು, ಅದು ನಾರ್ಮಲ್ ದರ್ಶನ. ಇನ್ನೊಬ್ಬರು VVIP ಕೂಡ ಇದೆ, ಆ ಕಡೆ ಇತ್ತು ಅದು. ಸೀದಾ ಹೊರಟ್ವಿ, ಹೋಗೋಣ ಅಮ್ಮನನ್ನು ನೋಡೋಣ ಅಂತ ತುಂಬ ಖುಷಿಯಿಂದ ಹೊರಟೆ. ತುಂಬ ಕಣ್ಣು ತುಂಬಿಕೊಂಡೆ ಬಿಡಿ. ಒಳಗಡೆ ತುಂಬ ರಶ್ ಇದ್ದರು. ಇಲ್ಲಿ ಫ್ರೀ ಇದ್ದೀವಿ ಅಷ್ಟೇ, VIP ಟಿಕೆಟ್ ಅಂದ್ಬಿಟ್ಟು ಇಲ್ಲಿ ಫ್ರೀ ಇದೆ. ಬಟ್ ಒಳಗಡೆ ತುಂಬ ರಶ್ ಇದ್ದಾರೆ. ಅಲ್ಲಿ 2 ಕಂಬೈಂಡ್ ಆಗಿಬಿಡುತ್ತೆ, ಮಾಮೂಲಿ VIP 2. ಆವಾಗ ಸ್ವಲ್ಪ ರಶ್ ಅನಿಸುತ್ತೆ. ಆದರೂ ಬೇಗ ದರ್ಶನ ಆಯಿತು. ಹೀಗೆ ಎಲ್ಲ ಅಲಂಕಾರ ನೋಡಿಕೊಂಡು ಖುಷಿಯಾಗಿ ಅಮ್ಮನ ನೋಡೋಣ ಅಂತ ಓಡ್ತಾ ಇದ್ದೆ ನಾನು. ಸ್ಪೀಡಾಗಿ ಹೋಗಿದ್ದೀನಿ ಅನಿಸುತ್ತೆ. ನೋಡಿ ಹಾಗೆ ಅಲ್ಲಿ VIP ಅವ್ರನ್ನೆಲ್ಲ ಹಿಂಗೆ ಕರ್ಕೊಬರ್ತಾರೆ. VVIP ಅವರೆಲ್ಲ ನಡೆಯೋಕ್ಕಾಗ್ತಿರೋರು ಅನಿಸುತ್ತೆ ನನ್ನ ಪ್ರಕಾರ. ಆ ಥರದವ್ರನ್ನ ಆ ಫಿಲಮ್ ಆ್ಯಕ್ಟ್ರು ಇವರು ಯಾರ್ಯಾರು ಇರ್ತಾರಲ್ಲ ಅವ್ರನ್ನೆಲ್ಲ ಅದರಲ್ಲೇ ಕರ್ಕೊಂಬರೋದು, ಅದರಲ್ಲೇ ಕರ್ಕೊಂಡು ಹೋಗೋದು. ಸೊ ನಾವು 2000 ಟಿಕೆಟ್ನ ಹಿಂಗೆ ಹೋಗಬೇಕು. ನೋಡಿ ಅಮ್ಮನವರ ದೇವಸ್ಥಾನದ ಗೋಪುರ ನೋಡಿದ ತಕ್ಷಣ ನನ್ನ ಕಣ್ಣು ತುಂಬ್ಕೊಂಬಿಡುತ್ತೆ, ಅಷ್ಟು ಖುಷಿಯಾಗುತ್ತೆ ನನಗೆ. ಹಾಗೆ ಇಲ್ಲೊಂದು ಪ್ರದರ್ಶನ ನಡೀತಾ ಇತ್ತು, ತುಂಬ ಚೆನ್ನಾಗಿ ಭರತನಾಟ್ಯ ಮಾಡ್ತಾಯಿದ್ರು. ಖುಷಿಯಾಯಿತು. ಅಲ್ಲಿ ನಾನು ಅಲ್ಲಿ ವಾಯ್ಸ್ನ ಕೊಡೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಬರೀ ಹಾಡೇ ಬರ್ತಾ ಇರುತ್ತೆ. ಸೊ ಅಲ್ಲಿ ವಾಯ್ಸ್ ಕೊಡೋದು ಬೇಡ ಅಂತ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಮನೇಲಿ ವಾಯ್ಸ್ನ ಕೊಟ್ಟಿದ್ದೀನಿ. ದೇವಸ್ಥಾನ ಹತ್ರ ಬರ್ತಾ ಅಮ್ಮನ ನೋಡ್ತೀನಿ ಅಂತ ತುಂಬ ಖುಷಿ ಆಗ್ತಿತ್ತು. ಅಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ದಾರೆ, ಅಷ್ಟು ಫೋಟೋ ತಗೊಳಕ್ಕೆ ಬಿಡೋಲ್ಲ. ಎಷ್ಟಾಗುತ್ತೋ ಅಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಓಕೆನಾ. ಇದು 2000 ಟಿಕೆಟ್ಗೆ ಹೀಗೆ ಸ್ಟ್ರೈಟಾಗಿ ಬಿಡ್ತಾರೆ, ಸೀದಾ ಹೋಗಿ ದೇವ್ರ ಹತ್ರ ಹೋಗ್ಬೋದು. ಅಂದರೆ ಸ್ವಲ್ಪ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ, ಅಮ್ಮನ ಪಾದಕ್ಕೆ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಅಲಂಕಾರ ನೋಡಿ, ಎಲ್ಲ ಫ್ರೂಟ್ಗಳನ್ನ ನಾನು ಎತ್ತಾಕಿದ್ರು. ಆಚೆಗಡೆ ಅಮ್ಮ ಅಂತ ಒಂದು ಕಮಲದಲ್ಲಿ ಬರೆದಿದ್ರು. ಅದನ್ನು ನಾನು ಶೂಟ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಅಮ್ಮನ ದರ್ಶನ ಚೆನ್ನಾಗಾಯಿತು. ಅಲ್ಲಿಂದ ಆಚೆ ಬಂದರೆ ಇದು ಮೆರವಣಿಗೆ ದೇವರು ಅಮ್ಮನವರು, ಚಾಮುಂಡೇಶ್ವರಿ ಅಮ್ಮನವರ ಕೈಮಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ.
ಎಲ್ಲರಿಗೂ ಒಳ್ಳೆಯದೇ ಬಯಸಿ, ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ತುಂಬ ಹೊತ್ತು ವಿಡಿಯೋ ಮಾಡಿಕೊಂಡೆ. ಅಮ್ಮನ ಎಷ್ಟು ನೋಡೋದು ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ, ಅಷ್ಟು ಕಳೆ ಇರುತ್ತೆ ಅಮ್ಮನ ಮುಖದಲ್ಲಿ. ಸೊ ಎಲ್ಲ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅಲ್ಲಿಂದ ಆಚೆ ಬಂದ್ವಿ. ಸುತ್ತಲೂ ತುಂಬ ಜನ ಇದ್ದರು. ಹಿಂದೆಗಡೆ ಮಾಮೂಲಿ ನಾನು ಕೈ ಮುಗಿತೀನಿ ಇಲ್ಲಿ, ಅಲ್ಲಿ ನಿಂತ್ಕೊಂಡು ನನಗೆ ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಡ್ತೀನಿ ಅಮ್ಮನಿಗೆ, ಅದೇ ಜಾಗ ಅದು ಬಿಟ್ಟರೆ ಇದು ನವಿಲು ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ತುಂಬ ಜನ ಇರ್ತಾರೆ, ಎಲ್ಲಿ ಸಕ್ಕರೆ ಇರುತ್ತೋ ಅಲ್ಲಿ ಇರುವೆ ಇರುತ್ತೆ ಅನ್ನೋ ಥರ ಇಲ್ಲಿ ನವಿಲ ಹತ್ರ ತುಂಬ ಜನ ಇದ್ದರು. ಈ ಡೆಕೋರೇಷನ್ ನನಗಿಷ್ಟ ಆಯಿತು. ಲಾಸ್ಟ್ ಟೈಮ್ ಇದೆಲ್ಲ ಮಾಡಿರಲಿಲ್ಲ. ನವಿಲು ನೋಡೋಕ್ಕೆ ತುಂಬ ಜನ ಇದ್ದರು. ಮಳೆ ಕೂಡ ಪಿರಿ ಬರ್ತಾಯಿತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಮ್ಮನ ಕಣ್ ತುಂಬಿಕೊಂಡೆ ತುಂಬ ಹೊತ್ತು ನೋಡಿದೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೇನೆ, ನವಿಲು ಹೂವಿನ ಹಾಕಿ. ನೋಡಿ ಆಗಲೇ ರಶ್ಶೇ ಇಲ್ಲ. ಆ ಕಡೆಯಿಂದ ನಾರ್ಮಲ್ ಟಿಕೆಟಿಗೆ ತುಂಬ ಜನ ಇದ್ದಾರೆ, ಫ್ರೀ ದರ್ಶನಕ್ಕೆ ತುಂಬ ಜನ ಇದ್ದಾರೆ, VIP ಯಾರೂ ಇರಲಿಲ್ಲ. ಅಲ್ಲಿಂದ ಆಚೆ ಬಂದ್ವಿ. ಇಲ್ಲಿ ಒಬ್ಬರು ಕರೆದು ನಂಗೆ ಕುಂಕುಮ ಕೊಟ್ಟರೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಕೊಡ್ತಾಯಿದ್ದಾರೆ ನೋಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಅಲ್ಲಿಂದ ಬಂದು ಇಲ್ಲಿ ಮಹಿಷಾಸುರ ಮರ್ದಿನಿ ಅದು ಭರತನಾಟ್ಯ ನಡೀತಿತ್ತು. ಮಹಿಷಾಸುರನ ಚಾಮುಂಡೇಶ್ವರಿ ಅಮ್ಮನವರು ಯಾವ ಥರ ವಧೆ ಮಾಡಿದ್ರು ಅನ್ನೋ ಥರ ತುಂಬ ಚೆನ್ನಾಗಿತ್ತು. ತುಂಬ ಹೊತ್ತು ನೋಡಿದೆ. ನೋಡಿ ಇವರೇ ಮಹಿಷಾಸುರ, ಇದು ಚಾಮುಂಡೇಶ್ವರಿ. ಈ ಸ್ಟೋರಿ ಯಾರಿಗೆಲ್ಲ ಗೊತ್ತು ಎಲ್ಲ ಕಮೆಂಟ್ ಮಾಡಿ ಆಯಿತಾ. ನನಗೆ ತುಂಬ ಖುಷಿ ಆಯಿತು. ಇದನ್ನು ತುಂಬ ಹೊತ್ತು ನೋಡಿ ಕ್ಯಾಪ್ಚರ್ ಮಾಡಿಕೊಂಡೆ. ಮಳೆ ಬರೋ ಥರ ಆಯಿತು. ಮಳೆ ಆವಾಗವಾಗ ಬರ್ತಾಯಿತ್ತು. ನೋಡಿ ಅಮ್ಮನವರ ಗೋಪುರ ಹೆಂಗಿದೆ. ವಾಪಸ್ ಬರ್ಬೇಕಾದ್ರೆ ನೋಡಿ ಎಷ್ಟೊಂದು ಜನ ಇದ್ದಾರೆ. ಇಲ್ಲಿ ಕಂಬೈಂಡ್ ಆಗಿಬಿಡ್ತಾರೆ, ನಾರ್ಮಲ್ಲು VIP ಎಲ್ಲರೂ. ಅಮ್ಮನವ್ರನ್ನ ಎಷ್ಟು ಸರಿ ನೋಡಿದ್ರೆ ಸಮಾಧಾನ ಆಗಲ್ಲ. ಎಲ್ಲಿ ಅಮ್ಮನವರ ಫೋಟೋ ಕಾಣಿಸ್ತಿತ್ತೋ ಅಲ್ಲೆಲ್ಲ ಫೋಟೋ ಹೊಡ್ಕೊಳ್ಳೋದೇ ಕೆಲಸ ನಂದು. ಅದಾದಮೇಲೆ ಯಾರಿಗೆಲ್ಲ VIP ಟಿಕೆಟ್ ಇದೆಯೋ ಅವ್ರಿಗೆ ಈ ಥರ ಒಂದು ಫೋಟೋ, ಒಂದು ಬ್ಯಾಗು, ಲಾಡು, ಈ ಥರ ವಾಟರ್ ಬಾಟ್ಲು ಕೊಡ್ತಾರೆ. ಆಮೇಲೆ ಕುಂಕುಮ ಕೂಡ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ. ಈ ಸರಿ ಅಮ್ಮನವರು ಈ ರೂಪದಲ್ಲಿ ಬಂದಿದ್ದಾರೆ. ಲಾಸ್ಟ್ ಟೈಮ್ ಬೇರೆ ಥರ ಮೊಮೆಂಟು ಥರ ಕೊಟ್ಟಿದ್ದರು. ಈ ಟೈಮು ಫೋಟೋ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲಿಂದ ಹೊರಟ್ವಿ. ಆಲೆ ಬಸ್ ರೆಡಿ ಇತ್ತು, AC ಬಸ್ ಹೊತ್ಕೊಂಡು ಕೆಳಗೆ ಬಂದ್ವಿ. ಅಮ್ಮನವರ ದರ್ಶನ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಫುಲ್ಲು ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಗೆ ಏನಾದರೂ ತಪ್ಪಿದರೆ ಕ್ಷಮಿಸಿ, ಓಕೆನಾ.